ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತಿನ ಬಹುಮುಖ್ಯ ಬೆಳವಣಿಗೆ ಅದು ನಮ್ಮ ಸಂಸದೀಯ ಇತಿಹಾಸದಲ್ಲಿ ಹಿಂದೆಂದೂ ಇದು ನಡೆದಿರಲಿಲ್ಲ. ಒಂದು ರೀತಿಯಲ್ಲಿ ಹೊಸ ಸಂಪ್ರದಾಯ ಅಂತ. ಹೊಸ ಸಂಪ್ರದಾಯವನ್ನು ಹಾಕಬಾರ್ದು ಅಂತನೂ ಇಲ್ಲ. ಹೊಸ ಹೆಜ್ಜೆಗಳನ್ನು ಜನತಂತ್ರ ವ್ಯವಸ್ಥೆಯಲ್ಲಿ ಇಡಲೇಬೇಕಾಗತ್ತೆ. ಸೊ ಅಂತಹ ಒಂದು ಹೊಸ ಹೆಜ್ಜೆಯನ್ನು ಇಡುವಾಗ ಬೇರೆ ಬೇರೆ ದೃಷ್ಟಿಯಿಂದ ಅದನ್ನು ನೋಡಬೇಕಾಗತ್ತೆ. ಇವತ್ತು ರಾಜ್ಯ ವಿಧಾನಮಂಡಲದ ಅಧಿವೇಶನವನ್ನು ಉದ್ದೇಶಿಸಿ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಭಾಷಣ ಮಾಡಿದರು. ಇದು ಹಿಂದೆಂದೂ ನಡೆದಿರಲಿಲ್ಲ. ಹಿಂದೆಂದೂ ಕೂಡ ಲೋಕಸಭೆಯ ಸ್ಪೀಕರ್ ಅವರು ರಾಜ್ಯ ವಿಧಾನಮಂಡಲವನ್ನು ಉದ್ದೇಶಿಸಿ ಮಾತನಾಡಿರಲಿಲ್ಲ. ಸೊ ರಾಷ್ಟ್ರಪತಿಗಳು ಮಾತನಾಡುವ ಸಂಪ್ರದಾಯ ಇದೆ. ರಾಜ್ಯಪಾಲರು ಯೂಸ್ವಲಿ ಮಾತನಾಡ್ತಾರೆ. ವಿಶೇಷ ಸಂದರ್ಭದಲ್ಲಿ ನ್ಯಾಯಾಧೀಶರು, ನ್ಯಾಯವಾದಿಗಳು ಎಸ್ ವೆಂಕಟರಾಮಯ್ಯನವರು ಮಾತನಾಡಿದರು. ಹಾಗೆ ಬಂದು ಮಾತನಾಡುವ ಸಂಪ್ರದಾಯ ಇದೆ. ಆದ್ದರಿಂದಲೇ ಇದು ಹೆಚ್ಚು ವಿವಾದಕ್ಕೆ ಕಾರಣ ಆಗಿತ್ತು. ಕಾಂಗ್ರೆಸ್ ಪಕ್ಷ ಈ ಒಂದು ಭಾಷಣದ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಬಹಿಷ್ಕರಿಸಿತ್ತು. ಸೊ ಕೇವಲ ಆಡಳಿತ ಪಕ್ಷ ಮತ್ತು JDS ಸದಸ್ಯರ ಸಮ್ಮುಖದಲ್ಲಿ ಓಂ ಬಿರ್ಲಾ ಮಾತನಾಡಿದರು. ಅದಕ್ಕಿಂತ ಮೊದಲು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿಯವರು ಮಾತನಾಡಿದರು. ಹಾಗೆಯೇ ರಾಜ್ಯ ವಿಧಾನಸಭೆಯ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತನಾಡಿದರು. ಇತಿಹಾಸದ ಬಗ್ಗೆ ಹೇಳಿದ್ರು, ಇನ್ನೊಂದು ಹೇಳಿದ್ರು. ಇಡೀ ಇದರ ವಿಷಯ ಏನಾಗಿತ್ತು? ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ನಡವಳಿಕೆಗೆ ಸಂಬಂಧಪಟ್ಟಂಥ ಈ ವಿಚಾರ ಸಂಕಿರಣ. ಅದರ ಉದ್ದೇಶ, ಸ್ಪೀಕರ್ ಅವರ ಉದ್ದೇಶ ಏನಿತ್ತು ಅಂತಂದರೆ, ಒಂದು ಸಂಸದೀಯ ನಡವಳಿಕೆಯ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅನ್ನುವುದು ಅವರ ಉದ್ದೇಶ ಆಗಿತ್ತು. ಅಥವಾ ಅವರು ಹೆಚ್ಚಿಸುವ ಉದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಅನ್ನುವ ಮಾತನ್ನು ಸ್ಪೀಕರ್ ಅವರು ಹೇಳಿದರು. ಇದು ಎಷ್ಟರ ಮಟ್ಟಿಗೆ ಅವರ ಉದ್ದೇಶ ಈಡೇರುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ. ಆದರೆ ನೀವು ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ನಡವಳಿಕೆ ಇದೆಯಲ್ಲ, ಅವು ಎರಡರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಮೊದಲನೇದಾಗಿ ಪ್ರಜಾಪ್ರಭುತ್ವ ತೆಗೆದುಕೊಳ್ಳಿ. ಭಾರತದಲ್ಲಿ ಪ್ರಜಾಪ್ರಭುತ್ವ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ? ಇದು ನಿಜವಾದ ಪ್ರಜಾಪ್ರಭುತ್ವವಾಗಿ ಉಳಿದಿದೆಯಾ ಇಲ್ವಾ ಅಂತ ಈ ಪ್ರಶ್ನೆ ಹೇಳುವಾಗ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಒಂದು ಮಾತನ್ನು ನಾನು ತಮ್ಮ ರೆಫರೆನ್ಸಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ತಮ್ಮ ಭಾಷಣದಲ್ಲಿ ಹೇಳಿದರು, ಭಾರತದ ಕಳೆದ 75 ವರ್ಷಗಳ ಅವಧಿಯಲ್ಲಿ ಯಶಸ್ವಿ ಪ್ರಜಾಪ್ರಭುತ್ವ ಆಗಿದೆ, ತುರ್ತು ಪರಿಸ್ಥಿತಿಯ ಸಂದರ್ಭವನ್ನು ಹೊರತುಪಡಿಸಿ ಅನ್ನುವ ಮಾತನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದರು. ಅವರ ಮಾತನ್ನು ನಾನು ಒಪ್ತೇನೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮೆಲ್ಲರ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಒಂದು ಯತ್ನ ನಡೆದಿತ್ತು ಅಂತ. ಆದರೆ ಈಗ ತುರ್ತು ಪರಿಸ್ಥಿತಿಯ ನೆನಪು ನಮಗೆ ಬರುವಂತೆ ಮಾಡಿದ್ದು ಇವತ್ತಿನ ಪ್ರಭುತ್ವ ಅಲ್ವಾ? ಈ ಬಗ್ಗೆ ಸನ್ಮಾನ್ಯ ಗೌರವಾನ್ವಿತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಯೋಚಿಸಬೇಕು. ಪ್ರಜಾಪ್ರಭುತ್ವಕ್ಕೆ ಇವತ್ತು ಏನಾದರೂ ಧಕ್ಕೆ ಬರ್ತಾ ಇದ್ದರೆ ಅದಕ್ಕೆ ಮೂಲ ಕಾರಣ ಇವತ್ತಿನ ಪ್ರಭುತ್ವ, ಇವತ್ತಿನ ಆಡಳಿತ ಪಕ್ಷ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಅನ್ನೋದ್ರ ನನಗೆ ನನ್ನ ಮನ ಉಳಿದಿಲ್ಲ. ಹಾಗಂತ ನಾನು ಕಾಂಗ್ರೆಸ್ ಶ್ಲಾಘಿಸ್ತಾ ಇಲ್ಲ. ಕಾಂಗ್ರೆಸ್ಸು ಕರಾಳ ದಿನಗಳನ್ನು ತುರ್ತು ಪರಿಸ್ಥಿತಿಯ ಸಂದರ್ಭ ಜನತಂತ್ರದ ದೃಷ್ಟಿಯಿಂದ ಅದೊಂದು ಕರಾಳ ದಿನ ಆಗಿತ್ತು. ನಾವಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ವಿ. ನಾನು ಆ ಸಂದರ್ಭಗಳಲ್ಲಿ ಹಲವರ ಭಾಷಣಗಳನ್ನು ಕೇಳಿ ಕಾಂಗ್ರೆಸ್ ಬಗ್ಗೆ ಒಂದು ಎವರ್ಷನ್ ಶುರುವಾದದ್ದು ನನಗೆ ಆ ಕಾಲದಲ್ಲೇ. ಸೊ ಆದ್ದರಿಂದ ನಾನು ಕಾಂಗ್ರೆಸ್ಸನ್ನು ಡಿಫೆಂಡ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಕೂಡ ಹಲವು ಸಂದರ್ಭದಲ್ಲಿ ಜನತಂತ್ರಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ವರ್ತಿಸಿದೆ ಅಂತ. ಈಗ ಅದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡಬೇಕಾಗಿಲ್ಲ ಅಂದರೆ, ಈಗ ಸರ್ಕಾರವನ್ನು ನಡೆಸುತ್ತಿರುವ ಪಕ್ಷ ಏನಿದೆ, ಸರ್ಕಾರ ಏನಿದೆ, ಅದು ಜನತಂತ್ರ ವಿರೋಧಿಯಾಗಿದೆ. ಜನತಂತ್ರ ವಿರೋಧಿ ಅಂದರೆ ಹೇಗೋ, ನಾ ಪ್ರಜಾಪ್ರಭುತ್ವ ವಿರೋಧಿ ಅಂತ. ಪ್ರಜಾಪ್ರಭುತ್ವ ವಿರೋಧಿ ಆದಮೇಲೆ ನೀವಿಲ್ಲಿ ಸೆಮಿನಾರ್ ಮಾಡಿ ಏನು ಮಾಡ್ತೀರಿ? ನಾನು ಸ್ಪೀಕರ್ ಬಗ್ಗೆ ಮಾತನಾಡಲ, ಓಂ ಬಿರ್ಲಾ ಅವ್ರ ಬಗ್ಗೆ ಮಾತನಾಡಲ. ಆದರೆ ಅವರ ಹಲವು ಹೇಳಿಕೆಗಳ ಬಗ್ಗೆ ನನ್ನ ಆಕ್ಷೇಪಗಳಿವೆ. ಪ್ರಜೆಯಾಗಿ ಅವರು ಅಂದರೆ ಬಹುಮುಖ್ಯವಾಗಿ ಓಂ ಬಿರ್ಲಾ ಅವರು ವೈದಿಕ ಪರಂಪರೆಯ ಪ್ರತಿಪಾದಕರಾಗಿದ್ದಾರೆ ಅಂತ ಅವರು ಹಲವು ಭಾಷಣಗಳಲ್ಲಿ ಹೇಳಿದ್ದಾರೆ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವವನ್ನು ತಾನು ಒಪ್ಪಿದ್ದನ್ನು ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಆದ್ದರಿಂದ ಅದ್ರ ಬಗ್ಗೆ ಮಾತನಾಡೋದು, ಅವ್ರ ಬಗ್ಗೆ ಮಾತನಾಡೋ ಅಗತ್ಯ ಇಲ್ಲ. ಆದರೆ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಇಲ್ಲಿ ಕುಳಿತು ನೀವು ಭಾಷಣ ಮಾಡ್ತೀರಿ, ಆದರೆ ಪ್ರಜಾಪ್ರಭುತ್ವದ ಮೇಲೆ ಧಕ್ಕೆಯಾಗ್ತಾ ಇದೆ, ಜನರ ಸಾಮಾನ್ಯ ಹಕ್ಕುಗಳ ಮೇಲೆ. ಈವಾಗಲೇ ನೀವು ಇದಕ್ಕೆ ಸಂಬಂಧಪಟ್ಟಾಗ ನಿನ್ನೆ ಸುಪ್ರೀಂ ಕೋರ್ಟ್ ಪೊಗಾಸಸ್ ಇದೇನಿದೆ ಬೇಹುಗಾರಿಕೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇದು ಬೇಹುಗಾರಿಕೆ ನಡೆಸುವುದು ಅಂತ. ಇದು ಪ್ರಜಾಪ್ರಭುತ್ವಕ್ಕೆ ಮೊದಲನೇದು ವಿರೋಧಿಯಾದ್ದು, ಖಾಸಗಿ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು, ಅದಕ್ಕೆ ದೇಶ ಪ್ರೇಮ ದೇಶದ್ರೋಹದ ಹೆಸರು ನೆಡುವಂಥದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಭಾಳ ಸ್ಪಷ್ಟವಾಗಿ ಒಂದು ತಾಂತ್ರಿಕ ಸಮಿತಿಯನ್ನು ನೇಮಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವರಿಗೆ ಅನುಮಾನ ಬಂದಿದೆ ಅಂತ. ಹಾಗೆ ಜನತಂತ್ರದ ಹಲವು ಆಶಯಗಳನ್ನು ಹೊಂದಿರುವ ಹಲವು ಸಂಸ್ಥೆಗಳು ಇವತ್ತು ದುರ್ಬಲಗೊಳಿಸಲಾಗಿದೆ. ಏನೇನು JNUದಲ್ಲಿ ಏನು ನಡೀತು ಅನ್ನೋದು ಗೊತ್ತಿದೆ. ಹಾಗೆಯೇ ನೀವು ಇತಿಹಾಸ ಬದಲಿಸುವ ಪ್ರಕ್ರಿಯೆ ನಡೀತಾ ಇದೆಯಲ್ಲ ಈ ದೇಶದಲ್ಲಿ, ಅದು ಕೂಡ ಜನತಂತ್ರ ವಿರೋಧಿನೇ. ನೀವು ಇಡೀ ಊರುಗಳ ಹೆಸರುಗಳನ್ನು ಬದಲಿಸುವುದು ಅಂದರೆ ನಡೆದಿರುವ ಇತಿಹಾಸವನ್ನು ನೀವು ಮರೆಮಾಚುವುದಕ್ಕೆ ಯತ್ನ ಮಾಡ್ತಿದ್ದೀರಿ ಮತ್ತು ಇತಿಹಾಸವನ್ನು ತಿರುಚಿ ಜನರ ಮುಂದೆ ಇಡ್ತಿದ್ದೀರಿ. ನೀವು ಯಾವುದು ನಂಬಿದ್ದೀರೋ ಅದೇ ಇತಿಹಾಸ ಅನ್ನುವುದನ್ನು ತಾವು ಜನರ ಮುಂದೆ ಇಡುವುದಕ್ಕೆ ಯತ್ನ ಮಾಡ್ತಿದ್ದೀರಿ. ಇದು ಜನತಂತ್ರ ವಿರೋಧಿಯಾದ್ದು, ಪ್ರಜಾಪ್ರಭುತ್ವ ವಿರೋಧಿಯಾದದ್ದು ಅಂತ. ಅದರ ಜೊತೆಗೆ ಪ್ರಜಾಪ್ರಭುತ್ವದಲ್ಲಿರುವುದು ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಸಮಾನ ಅವಕಾಶ ಅಂತ. ಇಂಡಿಯಾದಲ್ಲಿ ಇದುವರೆಗೆ ಸಮಾನ ಅವಕಾಶವನ್ನು ಕಲ್ಪಿಸಲಾಗಿಲ್ಲ. ಅದರ ಜೊತೆಗೆ ನೋಡ್ತಾ ಹೋಗಿ ನೀವು ಹಿಂದುಳಿದ ವರ್ಗ ದಲಿತರ ಮೇಲಿನ ಹಲ್ಲೆ ನಡೀತಾನೆ ಇದೆ, ಯಾರೋ ಮಾತನಾಡ್ತಾನೆ ಇಲ್ಲ. ಮೊನ್ನೆ ರೀ ಯಾವುದೋ ಒಂದು ಪುಟ್ಟ ಮಗು ಒಂದು ದೇವಸ್ಥಾನಕ್ಕೆ ಹೋಯಿತು ಅಂತೇಳಿ ದಲಿತರ ಮಗು ದಂಡ ವಿಧಿಸುವಂಥ ನಡೀತು. ಇದ್ರ ಬಗ್ಗೆ ಗಂಭೀರ ಚರ್ಚೆ ನಡೆದಿಲ್ಲ, ಯಾರೋ ಮಾತು ಕೂಡ ಆಡ್ತಾ ಇಲ್ಲ. ಎಲ್ಲಿದೆ ಜನತಂತ್ರ? ಎಲ್ಲಿದೆ ಪ್ರಜಾಪ್ರಭುತ್ವ? ನಮ್ಮ ಕವಿ ಸಿದ್ಧಲಿಂಗ ಹೇಳಿದರೆ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅನ್ನುವ ಸ್ಥಿತಿಯಲ್ಲಿ ನಾವಿಂದಿದ್ದೀವಿ. ಇದಕ್ಕೆ ಕೊಡುಗೆ ಯಾರದ್ದು? ಯಾರು ಅಧಿಕಾರ ನಡೆಸುತ್ತಿದ್ದಾರೋ ಅವರ ಕೊಡುಗೆ ಇದೆ ಇದರಲ್ಲಿ. ಈ ಸರ್ಕಾರ ಬಂದ ಮೇಲಂತೂ ಕೂಡ ನನಗೆ ಬಹಳ ಸಂದರ್ಭದಲ್ಲಿ ಅನ್ನಿಸಿದ್ದುಂಟು ಇವರು ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ದಾರೆ ಅಂತ. ನಮ್ಮೆಲ್ಲ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಯತ್ನ ಇದೆಯಲ್ಲ, ಅದು ಕಾನೂನು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೀತಾನೆ ಇದೆ. ಆಹಾರ ಸ್ವಾತಂತ್ರ್ಯದ ಮೇಲೆ ಸತತವಾಗಿ ದಾಳಿ ನಡೀತಾ ಇದೆ. ಆಹಾರ ಸ್ವಾತಂತ್ರ್ಯವಿಲ್ಲದಂತಹ ಪ್ರಜಾಪ್ರಭುತ್ವ ಅದು ಯಾವ ರೀತಿಯ ಪ್ರಜಾಪ್ರಭುತ್ವ? ಅದೇ ರೀತಿ ಮಹಿಳಾ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ನಡೀತಾ ಇದೆ. ಮಹಿಳೆಯರನ್ನು ನೀವು ತಾಯಂದಿರಿ ಅಂತ ಕರೆದು ಮೂಲೆಯಲ್ಲಿ ಕೂರಿಸ್ಕೊಡ್ತಿದ್ದೀರಿ, ಅವರಿಗೆ ಅವಕಾಶ ಇಲ್ಲ. ಮಹಿಳೆಯರ ಮೇಲಿನ ಅತ್ಯಾಚಾರದ ಪ್ರಕರಣಗಳಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಅದಕ್ಕೇನು ಮಾಡಬೇಕು ಅಂತ ಗೊತ್ತಿಲ್ಲ. 5,000 ವರ್ಷಗಳ ಹಿಂದಿನ ಸಮಾಜಕ್ಕೆ ನಮ್ಮನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದೀರಲ್ಲ ನೀವು. ಅನ್ನ ಕೊಡಿ ಅಂದರೆ ನಾನು ದೇವಸ್ಥಾನ ಕಟ್ಟಿದ್ದೀನಿ ಅಂತೀರಿ. ಹಸುವಿನ ಕೂಗಾಟಕ್ಕೆ ನೀವು ಉತ್ತರ ಕೊಡ್ತಾ ಇಲ್ಲ. ವ್ಯಾಕ್ಸಿನೇಷನ್ ಹಾಕ್ಕೊಂಡಿದ್ದು ಒಂದು ಸರ್ಟಿಫಿಕೇಟ್ ಮೇಲೆ ಪ್ರಧಾನಿ ಫೋಟೋ ಹಾಕ್ಬಿಟ್ಟು ಕೊಡ್ತಿರಲ್ಲ. ಇದು ಜನತಂತ್ರ ವಿರೋಧಿ ಅಲ್ವಾ? ಇದು ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ? ಇದು ಪ್ರಜಾಪ್ರಭುತ್ವಕ್ಕೆ ಮಸಿ ಬೆಳೆಯುವ ಯತ್ನ ಅಲ್ವಾ? ದೇಶ ಈ ಸ್ಥಿತಿಯಲ್ಲಿ ಸರ್ವಾಧಿಕಾರದತ್ತ ಸಾಗ್ತಾ ಇದೆ. ಅದಕ್ಕೆ ಒಂದು ಸಿಸ್ಟಮೆಟಿಕ್ ಆದ ಒಂದು ವ್ಯವಸ್ಥೆ ನೀವು ನೋಡಿರ್ಬೋದು. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಅಮೇರಿಕಾ ಪ್ರವಾಸ 4 ದಿನಗಳ ಪ್ರವಾಸಕ್ಕೆ ಕೊಂಡರು. ಅವರು ಯುನೈಟೆಡ್ ನೇಷನ್ಸನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಮೇರಿಕದ ಅಧ್ಯಕ್ಷನ ಭೇಟಿ ಮಾಡಿ ಎಲ್ಲ ಸರಿ ನಮ್ಮದೇ ಆದರೆ ಅವರೇನೇ ಒಂದು ವಿಮಾನದಲ್ಲಿ ಕೂತುಬಿಟ್ಟು ಒಂದು ನೋಟ್ ಪೇಪರ್ ಹಿಡ್ಕೊಬಿಟ್ಟು ಅದ್ರ ಮೇಲೆ ಏನೋ ಮಾಡ್ತಿದ್ದು ಫೋಟೋ ತೆಗೆಸ್ಬಿಟ್ಟು ಬಿಡ್ತಿರಲ್ಲ. ಎಲ್ಲ ಪ್ರಧಾನಿಗಳು ಕೂಡ ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ವಿಮಾನದಲ್ಲಿದ್ದಾಗ ಫೈಲ್ ವಿಲೇವಾರಿ ಮಾಡೇ ಮಾಡ್ತಾರೆ ಅಲ್ವಾ? ಅದು ಹಲವು ಟ್ವೀಟ್ಗಳಲ್ಲಿ ಬಂತು. ಇದು ಹೊಸಬರಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಾಡ್ತಾ ಇದ್ದಿದ್ದನ್ನು ಬಂತು. ಅದೇ ರೀತಿ ನಮ್ಮ ರಾಜೀವ್ ಗಾಂಧಿಯವರು ಆ ಕಾಲದಲ್ಲೇ ಲ್ಯಾಪ್ಟಾಪ್ ಹಿಡಿದು ವಿಮಾನದ ಮೇಲೆ ಕೆಲಸ ಮಾಡೋದು ಎಲ್ಲರೂ ಅದನ್ನು ನೀವು ಪ್ರಧಾನಿಯವರನ್ನು ವೈಭವೀಕರಿಸೋದಕ್ಕೆ ಬಳಸ್ಕೊತಾ ಹೋಗ್ತೀರಿ. ಅದರ ಜೊತೆಗೆ ಭಕ್ತಗಣ ಇದೆಯಲ್ಲ, ನಮ್ಮ ಪ್ರಧಾನಿ 24 ಗಂಟೆ ಎಲ್ಲ ಪ್ರಧಾನಿ ಮಾಡಲೇಬೇಕು, ಈ ಭಕ್ತಗಣ ಪ್ರಧಾನಿ ಆದರೂ ಮಾಡಲೇಬೇಕು ಕೆಲಸ. ಅದು ಹೆಚ್ಚುಗಾರಿಕೆಯಲ್ಲ, ಈ ದೇಶದ ಎಲ್ಲ ಪ್ರಧಾನಿಗಳು ಮಾಡಿದ್ದಾರೆ. ಅದು ಈ ದೇಶದ ನೆಲದ ಗುಣ. ಬದ್ಧತೆಯಿಂದ ಕೆಲಸ ಮಾಡುವುದು ಈ ದೇಶದ ನೆಲದ ಗುಣ, ಮಣ್ಣಿನ ಗುಣ, ನೀರಿನ ಗುಣ, ಗಾಳಿಯ ಗುಣ. ಅದು ಮೋದಿಗೆ ಮಾತ್ರ ಸಪ್ರೇಟ್ ಆಗಿಲ್ಲ. ಮೋದಿಯವರು ಮಾತ್ರ
ವಿಮಾನದ ಮೇಲೆ ಕೆಲಸ ಮಾಡ್ತಾರೆ, ಉಳಿದವರು ಮಾಡಲ್ಲ ಅನ್ನುವುದು ಕೂಡ ಜನತಂತ್ರ ವಿರೋಧಿಯಾದದ್ದು, ಪ್ರಜಾಪ್ರಭುತ್ವ ವಿರೋಧಿಯಾದದ್ದು. ಅದರಂತೆ ಇತಿಹಾಸವನ್ನು ಅಳಿಸುವ ಯತ್ನವನ್ನು ನಡೆಸ್ತಾ ಹೋಗೋದು, ಇತಿಹಾಸವನ್ನು ಮರೆಸುವ ಯತ್ನವನ್ನು ನಡೆಸ್ತಾ ಹೋಗೋದು. ನಾನು ಭಾಳ ಸಂದರ್ಭದಲ್ಲಿ ಅಂತ ಹೇಳ್ತಾ ಹಾಗೆ ಈ ಕೆಲಸವನ್ನು ಮಾಡಿದ ಪಾಕಿಸ್ತಾನ ಸಂಪೂರ್ಣವಾಗಿ ತನ್ನ ನಾಗರಿಕ ಎಲ್ಲವನ್ನು ಕಳ್ಕೊಬಿಡ್ತು ಕೊಟ್ಟರೆ. ಅಲ್ಲಿ ಪಾಕಿಸ್ತಾನದಲ್ಲಿ ಉರ್ದು ಉಳಿಸಿಕೊಳ್ಳುವುದಕ್ಕೆ ಉಳಿದೆಲ್ಲ ಭಾಷೆಗಳನ್ನು ನಾಶಪಡಿಸಲಾಯಿತು. ಅದು ಎನಿವೇ ಸರ್ವಾಧಿಕಾರಿ ರಾಷ್ಟ್ರ. ಆದರೆ ನಮ್ಮಲ್ಲಿ ಈ ಹಿಂದಿ ಹೇರಿಕೆ ಇದೆಯಲ್ಲ, ಹಿಂದಿ ಹೇರಿಕೆ ನಡೆಯುವ ಸ್ಥಿತಿ ಅಂದರೆ ನೀವು ಪ್ರಾದೇಶಿಕ ಭಾಷೆ ಸಂಸ್ಕೃತಿಯ ಮೇಲೆ ನಡೆಸ್ತಾ ಇರುವ ಹಲ್ಲೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿಯಾದದ್ದು. ಇದನ್ನು ಉಳಿಸೋದಕ್ಕೆ ಏನು ಮಾಡಬೇಕು ಅನ್ನೋ ಮಾತನ್ನು ಕಾಗೇರಿಯವರು, ಓಂ ಬಿರ್ಲಾ ಅವರು ಹೇಳ್ತಾರೋ. ಭಾಷೆಗಳು ನಾಶ ಆಗ್ತಿವೆ, ಸಂಸ್ಕೃತಿ ನಾಶ ಆಗ್ತಾ ಇದೆ, ಪರಂಪರೆ ನಾಶ ಆಗ್ತಾ ಇದೆ. ಇದು ಎಲ್ಲವನ್ನೂ ನಿಮಗೆ ಬೇಕಾದ ಹಾಗೆ ತಿರುಗ್ತಾ ಇದ್ದೀರಿ. ನೀವು ಯಾವ ಹಸ್ತಕ್ಕೆ ತಂದಿದ್ದೀರಿ ಅಂತ ಅಂದರೆ, ಈ ದೇಶದಲ್ಲಿ ದೇವರುಗಳ ಒಂದು ಅದ್ಭುತವಾದ ಪರಂಪರೆ ಇದೆ. ನನ್ನಲ್ಲಿ ವಿಷ್ಣು ಇದ್ದಾನೆ, ಶಿವ ಇದ್ದಾನೆ, ಹನುಮಂತ ಇದ್ದಾನೆ, ಗ್ರಾಮೀಣ ಪ್ರದೇಶದ ದೇವತೆಗಳಿವೆ, ಎಲ್ಲ ಇವೆ ಅಲ್ವಾ. ಇದು ವೈವಿಧ್ಯ ಈ ದೇಶದ್ದು. ಆದರೆ ನೀವು ನಿಜವಾದ ಧರ್ಮ ಯಾರು ಧಾರ್ಮಿಕ ಅಂದರೆ ಅವ್ರು ಜೈ ಶ್ರೀರಾಮ್ ಅನ್ಬೇಕು, ಅಂದರೆ ರಾಮನ ಮಾತ್ರ ಪೂಜೆ ಮಾಡಬೇಕು ಅಂತ. ಅಂದರೆ ಪೂಜೆಯಲ್ಲಿರುವ ನಮ್ಮ ಸ್ವಾತಂತ್ರ್ಯವನ್ನು ನೀವು ಕಸ್ಕೋತಾ ಇದ್ದೀರಿ. ಇದು ಯಾವ ಸೀಮೆ ಜನತಂತ್ರ ಸ್ವಾಮಿ? ನಾನು ನಮ್ಮೂರಿನಲ್ಲಿರುವ ಯಾವುದೋ ಭೂತವನ್ನು ಪೂಜೆ ಮಾಡ್ತೀನಿ, ನಾನು ನಮ್ಮ ಊರಿನಲ್ಲಿರುವ ಶಕ್ತಿ ದೇವತೆ ಯಾವುದೋ ಪೂಜೆ ಮಾಡ್ತೀನಿ, ಅಕ್ಕಮ್ಮನ ಪೂಜೆ ಮಾಡ್ತೀನಿ, ಅಣ್ಣಮ್ಮನ ಪೂಜೆ ಮಾಡ್ತೀನಿ. ನೀವು ಇದು ಎಲ್ಲ ಮಾಡಿದರೂ ನನ್ನ ಧಾರ್ಮಿಕ ಅನ್ನಲ್ಲ. ನಾನು ಜೈ ಶ್ರೀರಾಮ್ ಅಂದರೆ ಮಾತ್ರ ನಾನು ಧಾರ್ಮಿಕ ಅಂತ ತಾವು ಹೇಳ್ತೀವಿ. ಇದು ಕೂಡ ಜನತಂತ್ರ ವಿರೋಧಿಯಾದ ನಡವಳಿಕೆ ಇತ್ತೀಚೆಗೆ ಬಂದದ್ದು. ಇದು ಪ್ರಜಾಪ್ರಭುತ್ವ ವಿರೋಧಿಯಾದದ್ದು. ಅಂದರೆ ನೀವು ಕೇವಲ ಭಾಷಣ ಮಾಡುವ ಮೂಲಕ ಜನತಂತ್ರವನ್ನು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಸಂಸದೀಯ ನಡವಳಿಕೆ ಏನಿದೆ, ಸಂಸದೀಯ ನಡವಳಿಕೆಯ ಗುಣಮಟ್ಟ ಯಾಕೆ ಕುಸಿದಿದೆ ಅಂತ ಅಂದರೆ, ಯಾರು ಶಾಸಕರಿಗೆ ಆಯ್ಕೆ ಬರ್ತಾರೋ ಅವರಿಗೆ ಮೂಲಭೂತವಾದ ಮೌಲ್ಯಗಳ ನಂಬಿಕೆ ನಾಶವಾಗಿ ಹೋಗ್ತಾ ಇರೋದು. ಅದು ಇಡೀ ಸೊಸೈಟಿಲಿ ಆಗ್ತಾ ಇವೆ. ಇದಕ್ಕೆ ರಾಜಕೀಯ ಪಕ್ಷಗಳು ಕಾರಣ. ಯಾಕೆಂದರೆ ಹಣ ಇರುವವರು, ದುಡ್ಡಿರುವವರು, ರಿಯಲ್ ಎಸ್ಟೇಟ್ ಮಾಡುವವರು, ಬೇರೆ ಬೇರೆ ಬಿಸ್ನೆಸ್ ಮಾಡುವವರು ರಾಜಕಾರಣಕ್ಕೆ ಬರ್ತಾರೆ ಮತ್ತು ತಮ್ಮ ಬಿಸ್ನೆಸ್ಸಿಗೆ ಅದರಿಂದ ಸಹಾಯ ಆಗಲಿ ಅಂತ ಮಾಡ್ತಾರೆ. ಅವರಿಗೆ ರಾಜಕಾರಣ ಬೇಕಾಗಿದ್ದು ತಮ್ಮ ಬಿಸ್ನೆಸ್ ಏನಿದೆಯಲ್ಲ, ವ್ಯವಹಾರ ಏನಿದೆಯಲ್ಲ ಅದು ಬೆಳೆಸೋದಕ್ಕೆ. ಅವರು ದೇಶದ ಉದ್ಧಾರಕ್ಕಾಗಿ, ಜನರ ಉದ್ಧಾರಕ್ಕಾಗಿ ಬಂದವರು ಅಲ್ವೇ ಅಲ್ಲ. ಅಂತಹ ಜನ ಬಂದಿರುವುದರಿಂದಾಗಿ ಜನತಂತ್ರದ ಗುಣಮಟ್ಟ, ಸಂಸದೀಯ ಗುಣಮಟ್ಟ ಕುಸಿದಿದೆ. ಈ ಬಗ್ಗೆ ಚರ್ಚೆ ನಡೀಬೇಕಾಗಿದೆ. ವಿಶ್ವೇಶ್ವರ ಹೆಗಡೆ ಅವರು ತಮ್ಮ ಭಾಷಣದಲ್ಲಿ ಮೊದಲು ಹೇಳ್ತಾ ಹೋದರು, ಯಾವುದಾದ್ರು ಗುಣಮಟ್ಟ ಕುಸಿದಿದೆ ಅನ್ನೋ ಹಾಗೆ ಮಾಧ್ಯಮದ ಗುಣಮಟ್ಟ ಕೂಡ ಕುಸಿದಿದೆ ಅಂದರೆ ನಾನನ್ನು ಡಿನೈ ಮಾಡಲಾರೆ. ಎಸ್, ಮಾಧ್ಯಮದ ಗುಣಮಟ್ಟ ಕುಸಿದಿದೆ. ಯಾಕೆಂದರೆ ಮಾಧ್ಯಮವನ್ನು ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಖರೀದಿ ಮಾಡಿ ತಮ್ಮಲ್ಲಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ಅದಕ್ಕೆ ಬಿಟ್ಟು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಬದಲಾಗಬೇಕು ಅನ್ನೋದು ನಿಜ. ಆದರೆ ಒಟ್ಟಾರೆ ಸಮಾಜ ಇದೆಯಲ್ಲ, ಸಮಾಜದಲ್ಲಿ ಮೌಲ್ಯಗಳ ಪುನರ್ಸ್ಥಾಪನೆ ಆಗಬೇಕು ಅಂತ. ವ್ಯವಹಾರ, ರಾಜಕಾರಣ ಅನ್ನೋದು ವ್ಯವಹಾರ ಆಗಿದೆಯಲ್ಲ, ಅದು ಹೋಗಬೇಕು. ಯಾರು ಶಾಸನ ಸಭೆಗೆ ಬರ್ತಾನೆ ಅವನಿಗೆ ಕನಿಷ್ಠ ಓದು, ವೈಚಾರಿಕ ಶಕ್ತಿ, ಸಾಮಾಜಿಕ ಬದ್ಧತೆ, ನಂಬಿಕೆ ಎಲ್ಲ ಇರಬೇಕು. ಹಾಗೆಯೇ ಯಾರು ಪ್ರಭುತ್ವ ಅಧಿಕಾರ ನಡೆಸ್ತಾರಲ್ಲ, ಅಧಿಕಾರ ನಡೆಸುವವರಿಗೆ, ಪ್ರಭುತ್ವದಲ್ಲಿ ಇರುವವರಿಗೆ ಜನತಾಂತ್ರಿಕ ಮೌಲ್ಯಗಳ ಮೇಲೆ ನಂಬಿಕೆ ಇರಬೇಕು. ಅವರಿಗೆ ನಂಬಿಕೆ ಇದ್ದರೆ ಮಾತ್ರ ಜನತಂತ್ರ ಉಳಿಯುತ್ತೆ. ಆದರೆ ಅದಿಲ್ಲದಿದ್ದಾಗ ಸರ್ವಾಧಿಕಾರದತ್ತ ಹೋಗುತ್ತೆ. ಯಾಕಂದರೆ ಈ ದೇಶದ ಇತಿಹಾಸದಲ್ಲಿ ಅಧಿಕಾರಕ್ಕೆ ಬಂದ ಪಕ್ಷಗಳು ಸರ್ವಾಧಿಕಾರಿ ಮನೋಭೂಮಿಕೆಯನ್ನು ರೂಪಿಸಿಕೊಂಡದ್ದು ಇತಿಹಾಸ. ಅದು ಕಾಂಗ್ರೆಸ್ ಕೂಡ ಅದೇ ಕೆಲಸ ಮಾಡಿದೆ. ಈಗ BJP ಅದನ್ನು ಮಾಡ್ತಾ ಇದೆ. ಅಂದರೆ ಇವರೆಲ್ಲ ಅಂದುಕೊಳ್ಳೋದು ಏನು ಗೊತ್ತಾ, ಅಧಿಕಾರ ಶಾಶ್ವತ, ನಾವು ಶಾಶ್ವತವಾಗಿರ್ತೀವಿ, ಆ ಕಾರಣಕ್ಕಾಗಿ ನಾನು ಈ ವ್ಯವಸ್ಥೆ ಎಲ್ಲ ಮಾಡ್ಕೋಬೇಕು ಅಂಥೇಳಿ ಜನತಂತ್ರದ ವಿರೋಧಿಯಾದ ನಿಲುವನ್ನು ಇಟ್ಕೋತಾರೆ. ಆದರೆ ಒಂದಿನ ಇತಿಹಾಸ ಅವರನ್ನು ಕಸದ ಬುಟ್ಟಿಗೆ ಹಾಕುತ್ತೆ ಅಂತ. ಇಷ್ಟೇ ಸಾಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.